ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ, ಆತ್ಮಾಭಿವಂದನೆಗಳು. ಪತ್ರಿಜಿಯವರ ದಿವ್ಯ ಸಂಕಲ್ಪದೊಂದಿಗೆ 108 ದಿನದ ಧ್ಯಾನ, ಮೌನ, ಉಪವಾಸದ ವ್ರತವನ್ನ ಮೇಡಮ್ ಹಮ್ಮಿಕೊಂಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ದಿನ ಬೆಳಗ್ಗೆ 5 ಗಂಟೆಗೆ ನಾವೆಲ್ಲ ಧ್ಯಾನಕ್ಕಾಗಿ ಜಾಯಿನ್ ಆಗ್ತಾ ಇದೀವಿ. ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಈ ದಿನದ 41ನೇ ದಿನದ ಧ್ಯಾನವನ್ನ ನಾವು ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಕೈ ಕ್ರಾಸ್ ಮಾಡ್ಕೊಳ್ಳಿ, ಕಾಲ್ ಕ್ರಾಸ್ ಮಾಡ್ಕೊಳ್ಳಿ, ಹಗುರವಾಗಿ ಕಣ್ಮುಚ್ಚಿ. ಯಾರಾದ್ರೂ ಕನ್ನಡಕ ಹಾಕೊಂಡಿದ್ರೆ ಕನ್ನಡಕವನ್ನ ದಯವಿಟ್ಟು ತೆಗೆದಿಟ್ಬಿಡಿ. ಎಲ್ಲ ಆತ್ಮಬಂಧುಗಳಿಗೂ, ಪಿರಮಿಡ್ ಮಾಸ್ಟರ್ಸ್ಗೂ ನನ್ನ ಬೆಳಗಿನ ಧ್ಯಾನಕ್ಕೆ ಸ್ವಾಗತ. ಮತ್ತು ಎಲ್ರಿಗೂ ಕೂಡ ನಮಸ್ಕಾರ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಕಣ್ಮುಚ್ಚಿ. ಇಂಪಾದ ಸಂಗೀತ ಕೇಳ್ತಾ ಕೇಳ್ತಾ ನಾವೆಲ್ಲರೂ ಕೂಡ ಧ್ಯಾನಸ್ಥರಾಗೋಣ. ನಾವು ಪ್ರತಿದಿನವೂ ಕೂಡ ಧ್ಯಾನದ ಅಭ್ಯಾಸವನ್ನು ಮಾಡ್ತಾನೇ ಇರೋಣ, ಮಾಡ್ತಾನೇ ಇರಬೇಕು. ಅದ್ಭುತವಾದಂತಹ ಸೃಷ್ಟಿಯ ನಿಯಮಗಳನ್ನು ನಾವು ಧ್ಯಾನದಲ್ಲಿ ನಾವು ತಿಳ್ಕೊಳ್ತಾ ಇರ್ತೀವಿ. ಸೃಷ್ಟಿಯ ನಿಯಮಾನುಸಾರವಾಗಿ ನಾವು ಇಲ್ಲಿ ಜೀವಿಸೋದನ್ನು ಅಭ್ಯಾಸ ಮಾಡಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಇದು ಎಲ್ಲ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ನಾವು ಪ್ರಕೃತಿಗೆ ವಿರುದ್ಧವಾಗಿ ನಾವು ಯಾವತ್ತೂ ಕೂಡ ಇಲ್ಲಿ ಜೀವಿಸಬಾರ್ದು. ಪ್ರಕೃತಿಗೆ ವಿರುದ್ಧವಾಗಿ ನಾವು ಜೀವಿಸೋದ್ರಿಂದನೇ ನಾವು ಎಷ್ಟೋ ಜನ್ಮಗಳನ್ನು ನಾವು ತಗೊಳ್ತಾ ಇರೋದು. ಸೃಷ್ಟಿಯ ನಿಯಮಾನುಸಾರವಾಗಿ ನಾವು ಜೀವಿಸೋದನ್ನು ಕಲ್ತ್ಕೋಬೇಕು. ಸೃಷ್ಟಿಯ ನಿಯಮಾನುಸಾರವಾಗಿಯೇ ನಾವು ಜೀವಿಸ್ಬೇಕಂತೇಳೇ ಇಲ್ಲಿ ಬಂದಿರೋದು. ಸೃಷ್ಟಿಯಲ್ಲಿ ಎಂತಹ ನಿಯಮಗಳಿಂದ ನಾವಿಲ್ಲಿ ಜೀವಿಸಬೇಕು ಅಂಥೇಳಿ ಯಾರಿಗೆ ತಪ್ಪನೆ ಇರುತ್ತೆ ಅವರು ಧ್ಯಾನ ಮಾಡಬೇಕು. ಧ್ಯಾನ ಮಾಡೋದ್ರಿಂದನೇ ನಾವು ಇದನ್ನೆಲ್ಲವನ್ನು ಕೂಡ ತಿಳ್ಕೊಳ್ತಾ ಇರ್ತೀವಿ. ಒಂದೊಂದೇ ತಿಳ್ಕೊಳ್ತಾ ಇರ್ತೀವಿ.
ಸೃಷ್ಟಿಯ ನಿಯಮವನ್ನು ನಾವು ಒಂದು ಜನ್ಮದಲ್ಲಿ ಒಂದೇ ತಿಳ್ಕೊಳ್ತಾ ಇರ್ತೀವಿ. ಆದರೆ ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಎಷ್ಟೋ ನಿಯಮಗಳನ್ನು ತಿಳ್ಕೊಳ್ತಾ ಇರ್ತಾರೆ ಒಂದೇ ಶರೀರದಲ್ಲೇ ಇದ್ಕೊಂಡು. ಯಾವೊಂದು ಜನ್ಮದಲ್ಲಿ ಏನು ಒಂದನ್ನು ನಾವು ತಿಳ್ಕೊಂಡಿರ್ತೀವಿ ಅದರಿಂದ ನಾವು ಮುಕ್ತಿಯನ್ನು ಪಡಿತಾ ಇರ್ತೀವಿ. ಮತ್ತೆ ಇನ್ನೊಂದು ತಿಳ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಶರೀರವನ್ನು ತಗೊಂಡು ಬರ್ತಾ ಇರ್ತೀವಿ. ಹೀಗೆ ಎಷ್ಟೋ ಶರೀರಗಳನ್ನು ನಾವು ತಗೊಂಡು ಬರ್ತಾನೆ ಇರ್ತೀವಿ. ಯಾರು ಧ್ಯಾನ ಮಾಡ್ತಾ ಇರ್ತಾರೋ, ಯಾರು ಉಸಿರಿನ ಜೊತೆಗಿರ್ತಾರೋ ಸೃಷ್ಟಿಯ ನಿಯಮವನ್ನು ಎಷ್ಟೋ ಕಲ್ತ್ಕೊಳ್ತಾ ಇರ್ತಾರೆ ಒಂದೇ ಶರೀರದಲ್ಲೇ ಇದ್ಕೊಂಡು. ಶರೀರವನ್ನು ಬದಲಾಯಿಸೋದಿಲ್ಲ, ಆದರೆ ನಿಯಮಗಳನ್ನು ಪಾಲಿಸ್ತಾ ಇರ್ತಾರೆ. ಹಾಗಾಗಿ ನಾವು ಸದಾ ನಮ್ಮ ಉಸಿರಿನ ಜೊತೆಗೇ ಇರೋದನ್ನು ಅಭ್ಯಾಸ ಮಾಡ್ತಾ ಒಂದೊಂದೇ ಸೃಷ್ಟಿಯ ನಿಯಮಗಳನ್ನು ನಾವು ತಿಳ್ಕೊಳ್ತಾ ನಿಯಮಾನುಸಾರವಾಗಿ ನಾವು ಬದುಕೋದನ್ನು ನಾವು ಕಲ್ತ್ಕೊಳ್ತಾ ಇರ್ತೀವಿ ಫ್ರೆಂಡ್ಸ್. ಸದಾ ನಮ್ಮ ಉಸಿರಿನ ಜೊತೆಗೇ ನಾವು ಇದ್ದು ಕಲ್ತ್ಕೊಳ್ತಾ ಇರಬೇಕು. ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ನಾವು ಕಳಿಬಾರ್ದು. ಸೃಷ್ಟಿಯ ಒಂದು ನಿಯಮಾನುಸಾರವಾಗಿ ಬದುಕದೇ ಇರ್ತಾ ಇರೋದ್ರಿಂದ ಯಾರು ಕೂಡ ಸೃಷ್ಟಿಯ ನಿಯಮವನ್ನು ಪಾಲಿಸ್ತಾ ಇಲ್ಲ. ಹಾಗಾಗಿನೇ ಇಂಥ ಒಂದು ಪರಿಸ್ಥಿತಿಗಳು ಬರ್ತಾ ಇದೆ. ನಾವು ಇವಾಗಲಾದ್ರೂ ಕೂಡ ನಾವು ತಿಳ್ಕೊಳ್ಳೋಣ, ಸೃಷ್ಟಿಯ ನಿಯಮಗಳನ್ನು ತಿಳ್ಕೊಂಡು ಆ ನಿಯಮಾನುಸಾರವಾಗಿ ನಾವು ಜೀವಿಸೋದನ್ನು ಕಲ್ತ್ಕೊಳ್ಳೋಣ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಇದು ಎಲ್ಲವೂ ಕೂಡ ಸಾಧ್ಯ ಆಗತ್ತೆ ಫ್ರೆಂಡ್ಸ್. ನಾವು ಮುಕ್ತಿಯನ್ನು ಪಡಿಬೇಕು ಅಂದರೆ ಸೃಷ್ಟಿಯ ನೇಮದಿಂದ ನಾವು ಜೀವಿಸೋದನ್ನು ಕಲ್ತ್ಕೋಬೇಕು.
ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗ ಎಷ್ಟೋ ಅದ್ಭುತವಾದಂಥ ವಿಷಯಗಳು ನಾವು ತಿಳ್ಕೊಳ್ತಾ ಇರ್ತೀವಿ. ತಿಳ್ಕೊಳ್ತಾ ಹಾಗೇನೆ ನಾವು ಜೀವಿಸೋದನ್ನು ನಾವು ಅಭ್ಯಾಸ ಮಾಡ್ತಾ ಇರ್ತೀವಿ. ಏನು ತಿಳ್ಕೊಂಡಿರ್ತೀವಿ ಅದನ್ನು ನಾವು ಅಭ್ಯಾಸ ಮಾಡ್ತಾ ಇರ್ತೀವಿ. ತಿಳ್ಕೊಂಡಿದ್ದ ತಕ್ಷಣವೇ ಒಂದೇ ದಿನಕ್ಕೆ ನಮಗೆ ಅದು ಬರೋದಿಲ್ಲ. ಆ ಕೆಲಸ ಮಾಡಬೇಕು ಅಂತೇಳಿ ಬರೋದಿಲ್ಲ. ತಿಳ್ಕೊಂಡಿದ್ಮೇಲೆ ನಾವು ಅದನ್ನು ಅಭ್ಯಾಸ ಮಾಡಬೇಕು. ಅಭ್ಯಾಸದಿಂದ ನಮಗೆ ಅದು ಸಾಧ್ಯ ಆಗತ್ತೆ. ಒಂದು ಭಗವದ್ಗೀತೆಯಲ್ಲಾಗಲಿ, ವೇದ ಉಪನಿಷತ್ತುಗಳಲ್ಲಾಗಲಿ, ಕುರಾನ್ಗಳಲ್ಲಾಗಲಿ, ಬೈಬಲ್ಗಳಲ್ಲಾಗಲಿ ಎಲ್ಲವೂ ಕೂಡ ಸೃಷ್ಟಿಯ ನೇಮದ ಬಗ್ಗೆ ನಾವು ಹೇಗೆ ಜೀವಿಸಬೇಕು ಅಂಥೇಳಿ ಅದರಲ್ಲಿ ಎಲ್ಲವೂ ಕೂಡ ಆ ಒಂದು ಸತ್ಯವನ್ನು ಅದರಲ್ಲಿ ಅಡಗಿದೆ. ಇದು ನನಗೆ ಧ್ಯಾನದಲ್ಲಿ ಬಂದಿರೋದು. ನಾನು ಓದಿಲ್ಲ ಇದು, ಆದರೆ ಧ್ಯಾನದಲ್ಲಿ ಬಂದಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗಾದರೆ ಅವುಗಳನ್ನೆಲ್ಲ ಯಾರು ಓದ್ತಾ ಇರ್ತಾರೋ, ಕೇವಲ ಧ್ಯಾನ ಮಾಡ್ತಾ ಇರೋರಿಗೆ, ಆತ್ಮದ ಸ್ಥಿತಿಯಲ್ಲಿದ್ದವರಿಗೆ ಮಾತ್ರ ಅವುಗಳನ್ನೆಲ್ಲ ಅರ್ಥ ಆಗ್ತಾ ಇರತ್ತೆ. ಅದರಲ್ಲಿರುವಂಥ ನೇಮಗಳು, ಸೃಷ್ಟಿಯ ನೇಮಗಳು ಯಾವುದು, ಹೇಗೆ ಜೀವಿಸಬೇಕು ಅಂಥೇಳಿ ಯಾರು ಆತ್ಮದ ಸ್ಥಿತಿಯಲ್ಲಿ ಇದ್ದು ಅದನ್ನು ಓದ್ತಾ ಇರ್ತಾರೆ ಅವ್ರಿಗೆಲ್ರಿಗೂ ಕೂಡ ಅದು ಅದರಲ್ಲಿ ಏನಿದೆಯೋ ಅದೇ ರೀತಿಯೇ ಅರ್ಥ ಆಗ್ತಾ ಇರತ್ತೆ. ಯಾರು ಆತ್ಮದ ಸ್ಥಿತಿಯಲ್ಲಿ ಅದನ್ನು ಓದ್ತಾ ಇರ್ತಾರೋ ಅದರಲ್ಲಿ ಏನಿದೆ ಅದು ಹಾಗೇ ಅರ್ಥ ಮಾಡ್ಕೊಳ್ತಾರೆ. ಯಾರು ಧ್ಯಾನ ಮಾಡ್ದೇನೆ ಅದನ್ನು ಓದ್ತಾ ಇರ್ತಾರೋ, ಒಂದು ಶರೀರ, ಒಂದು ಮನಸ್ಸು, ಒಂದು ಬುದ್ಧಿಯಿಂದ ಯಾರು ಓದ್ತಾ ಇರ್ತಾರೋ ಅದರಲ್ಲಿ ಏನಿದೆಯೋ ಅದನ್ನು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದರಲ್ಲಿ ಏನಿದೆಯೋ ಅದನ್ನು ಮಾಡ್ತಾ ಇರ್ತಾರೆ. ಅದರಲ್ಲಿ ಏನು ಮಾಡಬಾರ್ದು ಅಂತ ಅದರಲ್ಲಿ ಇದೆಯೋ ಅದನ್ನೇ ಮಾಡ್ತಾ ಇರ್ತಾರೆ. ಅದರಲ್ಲಿ ಏನು ಮಾಡಬೇಕು ಅಂತೇಳಿ ಇದೆಯೋ ಅದು ಮಾಡೋದಿಲ್ಲ. ಯಾಕೆಂದರೆ ಅವರು ಒಂದು ಮನಸ್ಸಿನಿಂದ, ಒಂದು ಬುದ್ಧಿಯಿಂದ ಉಪಯೋಗ ಮಾಡಿ ಅವ್ರಿಗೆ ಮನಸ್ಸಿಗೆ ಅವರು ಯಾವ ಒಂದು ಸ್ಥಿತಿಯಲ್ಲಿರ್ತಾರೆ ಹಾಗೇನೆ ಅವರು ಅದನ್ನು ಅರ್ಥ ಮಾಡಿಕೊಂಡು ಹಾಗೆ ಜೀವನವನ್ನು ಜೀವಿಸ್ತಾ ಇರ್ತಾರೆ. ಯಾರು ಧ್ಯಾನ ಮಾಡಿ ಆತ್ಮದ ಒಂದು ಸ್ಥಿತಿಯಲ್ಲಿ ಇದ್ದು ಈ ಶರೀರ, ಈ ಮನಸ್ಸು, ಈ ಬುದ್ಧಿ ಒಂದು ಪಕ್ಕಕ್ಕಿಟ್ಟು ಕೇವಲ ಆತ್ಮದ ಸ್ಥಿತಿಯಲ್ಲಿ ಇದ್ದು ಅದನ್ನು ಓದ್ತಾ ಇರ್ತಾರೋ ಅದರಲ್ಲಿ ಏನಿದೆಯೋ ಅದನ್ನೇ ಮಾಡ್ತಾ ಇರ್ತಾರೆ. ಆ ವಿವೇಕದಿಂದ
ಅವ್ರಿಗೆ ಆ ವಿವೇಕವನ್ನದು ಬರುತ್ತೆ. ಯಾರು ಆತ್ಮದ ಸ್ಥಿತಿಯಲ್ಲಿ ಅಂಥ ಒಂದು ಬುಕ್ಸ್ಗಳ ಪವಿತ್ರವಾದಂತಹ ಗ್ರಂಥಗಳನ್ನು ಓದ್ತಾರೋ ಆವಾಗ ಅವರು ಪವಿತ್ರವಾದಂಥ ಕೆಲಸವನ್ನೇ ಮಾಡ್ತಾ ಇರ್ತಾರೆ. ಯಾರು ಧ್ಯಾನ ಮಾಡಿ ಶ್ರದ್ಧೆಯಿಂದ ಅದರಲ್ಲಿರೋದನ್ನು ತಿಳ್ಕೋಬೇಕು ಅಂಥೇಳಿ ಆ ಗ್ರಂಥ ಅವ್ರ ಕೈಯಲ್ಲೇ ಬರುತ್ತೋ ಆ ಗ್ರಂಥ ಎಷ್ಟೊಂದು ಪವಿತ್ರ ಅಂಥೇಳಿ ಅವ್ರಿಗೆ ಆವಾಗ ಅರಿವಿಗೆ ಬರುತ್ತೆ. ಯಾರು ಧ್ಯಾನ ಮಾಡ್ದೇನೆ ಕೇವಲ ಒಂದು ಬುದ್ಧಿಯಿಂದ ಉಪಯೋಗ ಮನಸ್ಸಿನಿಂದ ಅವರು ಒಂದು ಯಾವ ಸ್ಥಿತಿಯಲ್ಲಿ ಇರ್ತಾರೋ ಅಂಥವರ ಕೈಯಲ್ಲಿ ಅಂಥ ಒಂದು ಪವಿತ್ರವಾದಂತಹ ಗ್ರಂಥ ಅವ್ರ ಕೈಯಲ್ಲಿ ಬಂದ್ರೂ ಕೂಡ ಆ ಪದಗಳು ಅಪವಿತ್ರವಾಗಿ ಮಾಡಿಬಿಡ್ತಾರೆ ಅವರು. ಅಂಥ ಒಂದು ಪವಿತ್ರವಾದಂತಹ ಪದಗಳು ಅಪವಿತ್ರವಾಗಿ ಅವ್ರು ತಗೊಳ್ತಾ ಇರ್ತಾರೆ. ಅಂದರೆ ಅದರಲ್ಲಿರೋದೇ ಒಂದೇ, ಅವರು ಮಾಡೋದೇ ಒಂದು. ಈ ರೀತಿ ನನಗೆ ಯಾರಿಂದ ಸಂದೇಶ ಬಂತು ಅಂದರೆ ಸಾಕ್ಷಾತ್ ಆ ಮೊಹಮ್ಮದನಿಂದನೇ ನನಗೆ ಸಂದೇಶ ಬಂದಿರೋದು. ನಾನು ಮೊನ್ನೆ ಮೊಹಮ್ಮದ್ ಅವ್ರ ಬಗ್ಗೆ ಹೇಳಿದ್ದೆ. ಅವ್ರಿಗೆ ನಾನು ನೋಡಿಲ್ಲ ಅಂತ ನಾನು ಹೇಳಿದ್ದೆ. ಅವ್ರ ಸಂದೇಶ ಮಾತ್ರ ನನಗೆ ಬಂತು ರಂಜಾನ್ ಟೈಮ್ನಲ್ಲಿ, ತುಂಬ ವರ್ಷಗಳ ಹಿಂದೆ ಅಂಥೇಳಿ. ನಾನು ಏನು ಹೇಳಿದ್ದೀನಿ ನನಗೆ ಯಾವುದು ಕೂಡ ಗೊತ್ತಿಲ್ವಲ್ಲ ಮೊಹಮ್ಮದ್ ಬಗ್ಗೆ ಏನು ಹೇಳಿದ್ದೀನಿ ಅಂಥೇಳಿ ನಾನು ಹೇಳಿರೋದನ್ನೇ ನಾನು ಕೇಳ್ಕೊಳ್ತಾ ಕೂತ್ಕೊಂಡಿದ್ದೆ. ನನ್ನ ಸಂದೇಶವನ್ನು ನಾನೇ ಕೇಳ್ತಾ ಇರ್ತೀನಿ. ಇಲ್ಲಿ ಹೇಳೋರು ಯಾರು? ನಾನೇ. ಕೇಳೋರು ಯಾರು? ನಾನೇ. ಹೇಳ್ತಾ ಇರೋದು ನಾನೇ, ಕೇಳ್ತಾ ಇರೋದು ನಾನೇ. ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಲ್ಲಿ ಸರಿ ಮಾಡ್ಕೊಳ್ತಾ ಇರ್ತೀನಿ. ಮತ್ತು ಯಾವುದನ್ನೇ ಹೇಳಿದ್ದೀನಿ ಇನ್ನೊಂದು ಹೆಚ್ಚಿಂದು ನಾನು ತಿಳ್ಕೊಳ್ತಾ ಇರ್ತೀನಿ. ಮೊಹಮ್ಮದ್ ಅವರು ಸಾಕ್ಷಾತ್ ಅವರು ಭಗವಂತ. ಆ ಭಗವಂತ ನನ್ನ ಕಣ್ಮುಂದೆನೇ ಅವರು ಬಂದು ಈ ಮಾತವನ್ನ ನನಗೆ ತಿಳಿಸ್ಕೊಟ್ಟಿದ್ರು. ಅವ್ರಿಗೆ ತುಂಬಾನೇ ವಯಸ್ಸಾಗ್ಬಿಟ್ಟಿದೆ. ತುಂಬಾನೇ ವೃದ್ಧರ ಒಂದು ಶರೀರದಲ್ಲಿ ಅವರು ನನಗೆ ಕಾಣಿಸಿದ್ರು. ಹಣೆ ತುಂಬ ಗೆರೆ 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 ಬಂದ್ಬಿಟ್ಟಿದೆ. ಅವ್ರ ಕೈಯಲ್ಲಿ ಒಂದು ದಂಡ ಇದೆ. ಅವ್ರ ಜೊತೆಗೆ ಇದೆ ಅದು. ಅವರು ನನ್ನ ಎದುರುಗಡೆನೆ ಕೂತ್ಕೊಂಡು ಈ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಆದರೆ ನಾನು ಯಾವುದು ಕೂಡ ಓದಿಲ್ಲ. ಯಾವ ಕುರಾನು ಕೂಡ ಓದಿಲ್ಲ, ಯಾವ ಒಂದು ಬೈಬಲ್ ಕೂಡ ಓದಿಲ್ಲ, ಯಾವ ಒಂದು ಭಗವದ್ಗೀತೆ ಕೂಡ ಓದಿಲ್ಲ. ಆದರೂ ಕೂಡ ನಾನು ಪ್ರಕೃತಿಯ ಒಂದು ಸೃಷ್ಟಿಯ ನೇಮಾನುಸಾರವಾಗಿ ನಾನು ಹೇಗೆ ಜೀವಿಸ್ತಾ ಇದ್ದೀನಿ ಅದನ್ನು ಓದಿ ನಾನು ಕಲ್ತ್ಕೊಂಡಿರೋದಲ್ಲ ಇದು. ನಾನು ನನ್ನ ಉಸಿರಿನ ಜೊತೆಗಿದ್ದು ನಾನು ಕಲ್ತ್ಕೊಳ್ತಾ ಇರೋದು. ಸಾಕ್ಷಾತ್ ಆ ಮೊಹಮ್ಮದ್ ಅವರೇ ಬಂದು ಎಷ್ಟೋ ಒಂದು ಪವಿತ್ರವಾದಂತಹ ಪದಗಳನ್ನು ಅಪವಿತ್ರವಾಗಿ ಓದಿ ಅದನ್ನು ಅವ್ರ ಕೈಯಲ್ಲಿ ಇಟ್ಕೊಂಡು ಆ ಪದಗಳನ್ನು ಅಪವಿತ್ರದಿಂದ ಮಾಡ್ತಾ ಇದ್ದಾರೆ, ಅದನ್ನು ತಗೊಳ್ತಾ ಇದ್ದಾರೆ. ಅದರಲ್ಲಿರೋದೇ ಒಂದು, ಅವ್ರು ತಗೊಳ್ತಾ ಇರೋದೇ ಒಂದು, ಓದ್ತಾ ಇರೋರು ಅಂತೇಳಿ ಸಾಕ್ಷಾತ್ ಆ ಭಗವಂತನೇ ಮೊಹಮ್ಮದ್ ಅವರ ಒಂದು ಸಂದೇಶವನ್ನು ನನಗೆ ಬಂದಿರೋದು. ಅದು ಕೂಡ ನನ್ನ ಎದುರುಗಡೆನೆ ಕೂತ್ಕೊಂಡು ನನ್ನ ಜೊತೆಗೆ ಅವರು ಮಾತಾಡ್ತಾ ಇದ್ದಾರೆ. ಆ ಭಗವಂತನ ದರ್ಶನ ನನಗೆ ನಿನ್ನೆ ಸಾಯಂಕಾಲ ಆಯಿತು. ನಾನು
ಮಕ್ಕಾಗೂ ಕೂಡ ಹೋಗಲಿಲ್ಲ, ಯಾವ ಮಸೀದಿಗೂ ಹೋಗಲಿಲ್ಲ, ಯಾವ ದರ್ಗಾಕ್ಕೂ ಕೂಡ ಹೋಗಲಿಲ್ಲ, ಯಾವ ಕುರಾನನ್ನು ಕೂಡ ನಾನು ಓದಿಲ್ಲ. ಆದರೂ ಕೂಡ ಆ ಭಗವಂತನ ನನಗೆ ಸಾಕ್ಷಾತ್ಕಾರ ಆಯಿತು. ಅವ್ರನ್ನ ನಾನು ಕಣ್ತುಂಬ ನೋಡಿದೆ. ಇದು ಎಲ್ಲ ಹೇಗೆ ಸಾಧ್ಯ ಆಯಿತು? ಅವರು ಏನು ಬರೆದಿದ್ದಾರೋ, ಏನು ತಿಳ್ಕೊಂಡಿದ್ದಾರೋ ಅದನ್ನು ನಾನು ಧ್ಯಾನದಿಂದ ಅದನ್ನು ಆಚರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪವಾಗಿ ನಾನು ನನ್ನ ಒಳಗಡೆ ತಗೊಂಡು ಅದನ್ನು ನಾನು ಕಲಿತಾ ಇದ್ದೀನಿ. ಓದೋದ್ರಿಂದ ಯಾರು ಕೂಡ ತಿಳ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಧ್ಯಾನ ಮಾಡ್ತಾ ಮಾಡ್ತಾ ಓದೋದ್ರಿಂದ ತಿಳ್ಕೊಳ್ತಾರೆ. ಧ್ಯಾನ ಇಲ್ಲದೇ ಓದೋದ್ರಿಂದ ಅದು ಅಪವಿತ್ರವಾಗಿಯೇ ಅವರು ಎಲ್ಲವನ್ನು ಕೂಡ ತಗೊಂಡು ಎಲ್ಲ ಕೂಡ ಅದರಲ್ಲಿರೋದು ಒಂದು, ಮಾಡೋದು ಇನ್ನೊಂದು ಅಂಥೇಳಿ ಎಲ್ಲ ಇವಾಗ ಅಸ್ತವ್ಯಸ್ತವಾಗ್ತಾ ಇರೋದು. ಹಾಗೇನೆ ಪ್ರಕೃತಿಯಲ್ಲಿ ಯಾಕೆ ಅಸ್ತವ್ಯಸ್ತವಾಗ್ತಾ ಇದೆ? ಅದರಲ್ಲಿರೋದು ಒಂದು, ಮಾಡ್ತಾ ಇರೋದು ಇನ್ನೊಂದು ಆಗಿರೋದ್ರಿಂದನೇ ಅದಕ್ಕಾಗಿ ಪ್ರಕೃತಿಯಲ್ಲಿ ಅಸ್ತವ್ಯಸ್ತವಾಗಿ ಇವಾಗ ನಡೀತಾ ಇರೋದು. ಅವರು ನನಗೆ ಅವತ್ತು ಸಂದೇಶ ಕೊಟ್ಟಿರೋದು ಹಮ್ ಸಬ್ ಏಕ್ ಹೈ ಸಬ್ಕಾ ಮಾಲಿಕ್ ಏಕ್ ಹೈ ಅಂತೇಳಿ. ಅವರು ನಿನ್ನೆನೂ ಕೂಡ ನನಗೆ ಅದೇ ಸಂದೇಶವನ್ನೇ ಕೊಟ್ಟರು. ನಾನೇ ಕೃಷ್ಣ, ನಾನೇ ಅಲ್ಲ, ನಾನೇ ಜೀಸಸ್, ಎಲ್ಲವೂ ಕೂಡ ನಾನೇ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಏನು ಹೇಳಿದ್ದಾನೋ ಆ ಕುರಾನಲ್ಲೂ ಕೂಡ ಆ ಮೊಹಮ್ಮದ್ ಅದನ್ನೇ ಹೇಳಿರೋದು. ಪ್ರತಿಯೊಂದು ಉಸಿರಿನ ಜೊತೆಗೂ ಕೂಡ ಪ್ರತಿಯೊಂದು ಜೀವದಲ್ಲಿನೂ ಕೂಡ ನಾನು ಇದ್ದೀನಿ ಅಂಥೇಳಿ. ಹಾಗಾಗಿ ಅವತ್ತು ಅವರು ನನಗೆ ಈ ಸಂದೇಶವನ್ನು ಕೊಟ್ಟಿದ್ದಾರೆ, ಹಮ್ ಸಬ್ ಏಕ್ ಹೈ ಸಬ್ಕಾ ಮಾಲಿಕ್ ಏಕ್ ಹೈ ಅಂಥೇಳಿ. ಏಕತ್ವದಿಂದ ಎಲ್ಲ ದೇವಾನುದೇವತೆಗಳು ಎಲ್ಲ ಯಾವ ಭಗವಂತ ಹೇಳಿದ್ರೂ ಕೂಡ, ಯಾವ ಒಂದು ಆಧ್ಯಾತ್ಮಿಕ ಮಾಸ್ಟರ್ ಹೇಳಿದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಅಂತೇಳಿ ಹೇಳ್ತಾ ಇದ್ದಾರೆ. ಆದರೆ ಆ ರೀತಿ ಯಾರು ಪಾಲಿಸ್ತಾ ಇದ್ದಾರೆ? ಆ ಸೃಷ್ಟಿಯ ನಿಯಮವನ್ನು ಯಾರು ಪಾಲಿಸ್ತಾ ಇದ್ದಾರೆ? ನಾವೆಲ್ಲ ಒಂದೇ ಅಂತೇಳಿ ಯಾರಿದ್ದಾರೆ? ಯಾರು ಕೂಡ ಜೀವಿಸ್ತಾ ಇಲ್ಲ. ನಾನು ಆ ಜಾತಿ, ನಾನು ಈ ಜಾತಿ, ನೀನು ಅಂಥವ್ರು, ನೀವು ಇಂಥವ್ರು ಅಂತೇಳಿ ಈ ರೀತಿ ನಾವು ಜೀವಿಸ್ತಾ ಇದ್ದೀವಿ. ಮತ್ತು ಏನು ಕುರಾನ್ ಓದಿದ್ರೇನು, ಏನು ಬೈಬಲ್ ಓದಿದ್ರೇನು, ಏನು ಭಗವದ್ಗೀತೆ ಓದಿದ್ರೇನು, ಯಾರು ಆಚರಿಸ್ತಾ ಇದ್ದಾರೆ? ಆ ಭಗವಾನ ಒಂದು ಭಗವದ್ಗೀತೆ ಹಿಂದೂ ಅವ್ರದ್ದು, ಒಂದು ಕುರಾನ್ ಮುಸ್ಲಿಂ ಅವ್ರದ್ದು ಅಂತೇಳಿ ಆ ಜಾತಿಗಳನ್ನು ನಾವು ಭೇದ ಭಾವದಿಂದ ನಾವು ಓದೋದು ಕೂಡ ಅದನ್ನು ಹಿಂದೂನೇ ಓದಬೇಕು, ಇದನ್ನು ಮುಸ್ಲಿಮೇ ಓದಬೇಕು. ಆದರೆ ಅವರು ಹೇಳಿರೋದೇನು? ಎಲ್ಲ ಒಂದು ಗ್ರಂಥದಲ್ಲಿನೂ ಕೂಡ ಏನಿದೆ? ನಾವೆಲ್ಲರೂ ಕೂಡ ಒಂದೇ. ದಿನಾಲೂ ಕೂಡ ಕುರಾನ್ ಓದ್ತಾ ಓದಿದ್ರೂ ಕೂಡ ಯಾವುದು ಕೂಡ ಪರಿವರ್ತನೆ ಆಗ್ದೇನೆ, ಏನು ಕೂಡ ಅಭ್ಯಾಸ ಮಾಡ್ದೇನೆ, ಅದರಲ್ಲಿರುವಂಥದ್ದು ಯಾವುದು ಕೂಡ ಅಭ್ಯಾಸ ಇಲ್ಲದೇನೆ ನಾನು ಮಕ್ಕಾಗೆ ಹೋಗಿ ಬರೋದ್ರಿಂದ ನನಗೆ ಮುಕ್ತಿ ಸಿಗತ್ತೆ ಅಂತೇಳಿ
ಎಷ್ಟೋ ಜನ ಹೋಗ್ತಾರೆ. ಇದು ನನಗೇನು ಕೂಡ ಗೊತ್ತಿಲ್ಲ, ಆದರೆ ನಾನು ಈ ಪ್ರಾಪಂಚಿಕವಾಗಿರೋದನ್ನು ಕೂಡ ಈ ಧ್ಯಾನದಲ್ಲೇನೆ ನಾನು ತಿಳ್ಕೊಳ್ತಾ ಇರ್ತೀನಿ. ನಾನು ಹೇಳ್ತಾ ಇರ್ತೀನಲ್ವಾ, ಯಾವಾಗಲೂ ಕೂಡ ನಾನು ಆಧ್ಯಾತ್ಮಿಕವಾಗಿ ವಿಷಯವನ್ನು ಅಷ್ಟೇ ನಾನು ತಿಳ್ಕೊಳ್ಳೋದಿಲ್ಲ, ಪ್ರಾಪಂಚಿಕದಲ್ಲಿನೂ ಕೂಡ ಎಷ್ಟೋ ವಿಷಯಗಳನ್ನು ನಾನು ತಿಳ್ಕೊಳ್ತಾ ಇರ್ತೀನಿ ಅಂತೇಳಿ. ಯಾವೊಂದು ಮಕ್ಕಗೆ ಹೋದ್ರೂ ಕೂಡ ಅವ್ರಿಗೆ ಮುಕ್ತಿ ಸಿಗೋದಿಲ್ಲ ಫ್ರೆಂಡ್ಸ್. ಸಾಧನೆಯಿಂದ ಅವ್ರಿಗೆ ಮುಕ್ತಿ ಸಿಗತ್ತೆ. ನಾವು ಕೂಡ ಎಷ್ಟೋ ಭಗವದ್ಗೀತೆಯನ್ನು ಓದಿದ್ರು ಕೂಡ, ವೇದ ಉಪನಿಷತ್ತುಗಳನ್ನು ಓದಿದ್ರು ಕೂಡ ನಮಗೂ ಕೂಡ ಮುಕ್ತಿ ಸಿಗೋದಿಲ್ಲ. ಅದರಲ್ಲಿರೋದನ್ನು ನಾವು ಅಭ್ಯಾಸ ಮಾಡಬೇಕು. ಏನಿದೆ ಅದರಲ್ಲೇ ಆ ಸತ್ಯವನ್ನು ನಾವು ಫಸ್ಟು ತಿಳ್ಕೋಬೇಕು. ಆ ಸತ್ಯವನ್ನು ನಾವು ತಿಳ್ಕೊಬೇಕಂದ್ರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿರಬೇಕು. ನಮ್ಮ ಉಸಿರೇ ನಮಗೆ ಸತ್ಯವನ್ನು ತಿಳಿಸ್ಕೊಡ್ತಾ ಇರತ್ತೆ. ಯಾರು ಸತ್ಯವನ್ನು ತಿಳ್ಕೊಂಡಿರ್ತಾರೋ ಅವರ ಒಂದು ಸಂಘದಲ್ಲಿ ನಾವು ಇರ್ತೀವಿ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ ಸಾಕ್ಷಾತ್ ಆ ಕೃಷ್ಣನ ಜೊತೆಗೇನೆ ಇದ್ದು, ಭಗವದ್ಗೀತೆ ಯಾರು ಬರೆದಿದ್ದಾರೋ ಆ ಕೃಷ್ಣನ ಒಂದು ಗ್ರಂಥ, ಕೃಷ್ಣನ ಒಂದು ಜೀವನ ಚರಿತ್ರೆಯನ್ನು ಅವರು ಜೊತೆಗಿದ್ದೇನೆ ನಾವು ಕಲ್ತ್ಕೊಳ್ತಾ ಇರ್ತೀವಿ. ಆಗ ಆ ಸತ್ಯ ನಮಗೆ ಗೊತ್ತಾಗುತ್ತೆ. ಓಹೋ, ಭಗವದ್ಗೀತೆಯಲ್ಲಿ ಇಂಥದ್ದೇ ಇದೆ, ಹೀಗೆ ಬರೆದಿದ್ದಾರೆ. ಹಾಗೆ ನಾವು ಕುರಾನದಲ್ಲಿರೋದನ್ನ ಒಂದೊಂದು ಪದಾನು ಕೂಡ ನಮ್ಗೆ ಅರ್ಥ ಆಗ್ಬೇಕಂದ್ರೆ ಆ ಮೊಹಮ್ಮದ್ ಅವ್ರ ಜೊತೆಗೇನೆ ನಮ್ಗೆ ಸಂಘ ಇರಬೇಕು. ಅವರೇ ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗೋ ಥರ ನಮಗೆ ತಿಳಿಸ್ಕೊಡ್ತಾರೆ. ನಮ್ಮ ಮನಸ್ಸಿನ ಜೊತೆಗಿದ್ದು ಅದನ್ನು ಓದೋದ್ರಿಂದ ನಮಗೇನು ಕೂಡ ಅರ್ಥ ಆಗೋದಿಲ್ಲ ಫ್ರೆಂಡ್ಸ್. ನಾವು ಈ ಪ್ರಾಪಂಚಿಕವಾದ ಬುದ್ಧಿಯನ್ನು ಉಪಯೋಗಿಸಿ ಈ ಬುದ್ಧಿಯಿಂದ ಓದೋದ್ರಿಂದ ನಮಗೇನು ಕೂಡ ಅರ್ಥ ಆಗೋದಿಲ್ಲ ಕುರಾನ. ಇಂಥ ಒಂದು ಅದ್ಭುತವಾದಂತಹ ವಿಷಯನ ನನಗೆ ತಿಳಿಸ್ಕೊಟ್ಟಂತಹ ಮೊಹಮ್ಮದ್ ಅವರಿಗೆ ನಾನು ಹೃದಯದಿಂದ ನಾನು ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತಾ ಇದ್ದೀನಿ. ಆ ಮೊಹಮ್ಮದ್ ಅವರು ಕೂಡ ತುಂಬ ಒಂದು ಸಾಧಾರಣವಾದಂತಹ ಮನೆತನದಲ್ಲೇ ಹುಟ್ಟಿ ಜನ್ಮವನ್ನು ತಗೊಂಡು ಎಷ್ಟೋ ಸಾಧನೆಯನ್ನು ಅವರು ಕೂಡ ಎಷ್ಟೋ ಒಂದು ಭೂಮಿ ಮೇಲೆ ಇದ್ಕೊಂಡು ಎಷ್ಟೋ ಸಾಧನೆಯಿಂದ ಅವರು ಅದ್ಭುತವಾದಂತಹ ಜೀವನವನ್ನು ಮಾಡಿದ್ದಾರೆ ಅಂತೆ. ಪ್ರತಿಯೊಂದು ಮಾಸ್ಟರ್ಗಳಿಂದನೂ ಕೂಡ ನಾವು ಪ್ರತಿದಿನನೂ ಕೂಡ ನಾವು ಹೊಸದನ್ನು ನಾವು ತಿಳ್ಕೊಳ್ತಾನೆ ಇರಬೇಕು ಫ್ರೆಂಡ್ಸ್.
ಹೊಸ ಜೀವನವನ್ನು ನಾವು ಜೀವಿಸ್ತಾ ಇರಬೇಕು. ನಾವು ಏನು ಜೀವಿಸ್ತಾ ಇದ್ದೀವಿ ಅದನ್ನು ನಾವು ಸಂಪೂರ್ಣವಾಗಿ ನಾವು ಬದಲಾಯಿಸ್ಕೋಬೇಕು. ನಾವು ಯಾವುದು ಕೂಡ ಏನು ಕೂಡ ನಾವು ಸರಿಯಾಗಿ ನಾವು ಜೀವಿಸ್ತಾ ಇಲ್ಲ. ಬೇರೆಯವ್ರದ್ದು ನೋಡಿ ನಾವು ಜೀವಿಸ್ತಾ ಇದ್ದೀವಿ. ಅವರು ಹಾಗೆ ಮಾಡ್ತಾ ಇದ್ದಾರೆ, ನಾವು ಕೂಡ ಹಾಗೆ ಮಾಡಬೇಕು ಅಂತೇಳಿ ಯಾವುದು ಕೂಡ ನಾವು ತಿಳ್ಕೊಂಡು ಏನು ಕೂಡ ಮಾಡ್ತಾ ಇಲ್ಲ. ಅನುಭವದಿಂದ ನಾವು ತಿಳ್ಕೋಬೇಕು, ತಿಳ್ಕೊಂಡು ನಾವು ಜೀವಿಸ್ತಾ ಇರಬೇಕು. ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಹಾಗೆ ನಾವು ಏನೇ ಒಂದು ಅರ್ಥ ಮಾಡಿಕೊಂಡ್ರೂ ಕೂಡ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ನಾವು ಜೀವಿಸ್ತಾ ಇರಬೇಕು. ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ನಮಗೆ ಈ ಒಂದು ಮಾರ್ಗವನ್ನು ಹೇಳ್ಕೊಟ್ಟಿದ್ದಾರೆ, ತಿಳಿಸ್ಕೊಟ್ಟಿದ್ದಾರೆ. ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗಲೇ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಹಾಗೆ ಜೀವಿಸೋದನ್ನು ನಾವು ಅಭ್ಯಾಸ ಮಾಡ್ತೀವಿ ಅಂಥೇಳಿ. ನಾನು ಕೂಡ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲು ಹೀಗೇನೆ ನಾನು ಕೂಡ ಜೀವಿಸ್ತಾ ಇದ್ದೆ. ಅಂಥ ಒಂದು ಜೀವನ ನನಗೆ ಯಾವತ್ತೂ ಕೂಡ ಆನಂದ ಕೊಡಲಿಲ್ಲ ಫ್ರೆಂಡ್ಸ್. ನಾನು ಯಾವತ್ತೂ ಒಂದು ಕ್ಷಣ ಕೂಡ ನಾನು ಆನಂದವಾಗಿರೋದನ್ನೇ ನಾನು ಆನಂದದಿಂದ ಒಂದು ಕ್ಷಣ ಕೂಡ ನಾನು ಇರ್ತಾ ಇರಲಿಲ್ಲ. ಕೇವಲ ದುಃಖ 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 ದುಃಖನೇ ನನ್ನ ಜೀವನ ಆಗಿತ್ತು. ಯಾವಾಗಲೂ ಕೂಡ ಮನಸ್ಸು ಅಸಮಾಧಾನದಿಂದ ನಂದು ಇರ್ತಾ ಇತ್ತು. ಸಮಾಧಾನ ಅನ್ನೋದೇ ನನಗಿರ್ತಾ ಇರಲಿಲ್ಲ. ಯಾಕೆಂದರೆ ಯಾವುದು ಕೂಡ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಅದನ್ನೇ ನಾನು ಸರಿ ಅಂತ ಅಂದ್ಕೊಂಡಿದ್ದೆ. ಏನು ದೊಡ್ಡವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅದನ್ನೇ ನಾನು ಸರಿ ಅಂತ ಅಂದ್ಕೊಂಡಿದ್ದೆ. ಧ್ಯಾನಕ್ಕೆ ಬಂದ ಮೇಲೇ ಗೊತ್ತಾಯಿತು ಯಾರ ಜೀವನನೂ ಕೂಡ ಸರಿಯಾಗಿಲ್ಲ. ಅವ್ರ ಜೀವನ ಯಾವ ರೀತಿ ಸರಿಯಾಗಿ ಜೀವಿಸ್ತಾ ಇಲ್ವೋ ಅದನ್ನೇ ನಾವು ಎಲ್ರಿಗೂ ಕೂಡ ಆ ಜೀವನನೇ ಹೇಳ್ಕೊಡ್ತಾ ಇದ್ದೀವಿ. ಅದರಿಂದನೇ ನನಗೆ ದುಃಖ ಬರ್ತಾ ಇದೆ ಅಂತೇಳಿ ನನಗೆ ಧ್ಯಾನಕ್ಕೆ ಬಂದ ಮೇಲೇ ಗೊತ್ತಾಗಿರೋದು. ನೋಡಿ, ಇವಾಗ ಮೊಹಮ್ಮದ್ ಅವರು ಕೂಡ ನನಗೆ ಅದೇ ಸಂದೇಶವನ್ನೇ ಕೊಟ್ಟರು. ಅದರಲ್ಲಿ ಇರೋದೇ ಒಂದು, ನಾವು ಮಾಡೋದೇ ಒಂದು. ಅಷ್ಟು ಪವಿತ್ರವಾದಂಥ ಆ ಪದಗಳನ್ನು ಅಪವಿತ್ರವಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂಥೇಳಿ ಮೊಹಮ್ಮದ್ ಅವರು ಕೂಡ ಅದನ್ನೇ ಹೇಳಿದರು. ಎಲ್ಲ ಮಾಸ್ಟರ್ಸು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ.
ನಮ್ಮ ಒಳಗಡೆ ಇರುವಂತಾನೆ ನಮ್ಮ ಜೀವಾತ್ಮನೇ ಆ ಪರಮಾತ್ಮ. ನಾವು ಶರೀರ ಅಲ್ಲ ಅಂಥೇಳಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಇಲ್ಲಿ ಹೇಗೆ ಜೀವಿಸ್ತಾ ಇದ್ದೀವಿ? ಶರೀರನೇ ನಾನು ಅಂತಕೊಂಡು ನಾವು ಜೀವಿಸ್ತಾ ಇದ್ದೀವಿ. ಆದಿ ಶಂಕರಾಚಾರ್ಯವರು ಕೂಡ ಏನು ಅವರು ಹೇಳಿದ್ದಾರೆ, ಗೋವಿಂದ ಭಜ ಗೋವಿಂದ ಮೂಢಮತೆ ಅಂತೇಳಿ. ಅದನ್ನು ಕೂಡ ನಾವು ಗೋವಿಂದ ಅಂದರೆ ಒಂದು ವಿಗ್ರಹ, ಒಂದು ಭಗವಂತ, ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಪುನಸ್ಕಾರ ಮಾಡೋದನ್ನ ಅಂಥೇಳಿ ಅಲ್ಲಿನೂ ಕೂಡ ನಾವು ನೋಡಿ ಎಲ್ಲನೂ ಕೂಡ ಸರಿಯಾಗಿ ಏನು ಕೂಡ ನಾವು ತಿಳ್ಕೊಂಡಿಲ್ಲ. ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಎಷ್ಟು ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಗೋವಿಂದ ಅಂದರೆ ನಮ್ಮ ಒಳಗಡೆ ಇರುವಂಥ ಆತ್ಮ ಅಂಥೇಳಿ. ಗೋ ಅಂದರೆ ಇಂದ್ರಿಯಗಳು, ಗೋಕುಲ ಅಂದರೆ ಒಂದು ಇಂದ್ರಿಯಗಳಲ್ಲಿ ಇರುವಂಥದ್ದು ಒಂದು ಮಹಲ್ ಅಂದರೆ ಈ ಶರೀರ, ನಮ್ಮ ಒಂದು ಶರೀರ, ಇಂದ್ರಿಯಗಳನ್ನ ಇರುವಂಥ ಒಂದು ನಮ್ಮ ಶರೀರ ಗೋಕುಲ. ನಮ್ಮ ಶರೀರದಲ್ಲಿ ನಾವು ಅದರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇಂದ್ರಿಯಗಳನ್ನು ಏನು ಹೇಳುತ್ತೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಗೋಪಾಲ ಅಂದರೆ ಇಂದ್ರಿಯಗಳನ್ನು ಪಾಲನೆ ಮಾಡೋರು. ಗೋಪಾಲ ಅಂದರೆ ಗೋ ಅಂದರೆ ಇಂದ್ರಿಯಗಳು, ಪಾಲ ಅಂದರೆ ಪಾಲನೆ ಮಾಡೋರು. ಯಾರು ಪಾಲನೆ ಮಾಡ್ತಾರೆ? ನಾವೇನು ಅಂದ್ಕೊಂಡಿದ್ದೀವಿ? ಗೋಕುಲ ಅಂದರೆ ಒಂದು ಈ ಶರೀರದಲ್ಲಿ ಏನು ಇಂದ್ರಿಯಗಳು ಏನು ಇದೆಯೋ ಆ ಇಂದ್ರಿಯಗಳನ್ನು ಏನು ಹೇಳುತ್ತೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಗೋವಿಂದ ಅಂದರೆ ನಮ್ಮ ಒಂದು ಆತ್ಮ ಅಂಥೇಳಿ ನಾವು ತಿಳ್ಕೋಬೇಕು. ಗೋವಿಂದ ಅಂದರೆ ಯಾವುದೋ ಒಂದು ವಿಗ್ರಹ ಅಲ್ಲ. ಗೋವಿಂದ ಅಂದರೆ ನಮ್ಮ ಒಳಗಡೆ ಇರುವಂಥ ಈ ಶರೀರದಲ್ಲಿ ಇರುವಂಥ ಒಂದು ಆತ್ಮ. ಆ ಆತ್ಮನೇ ನಮಗೆ ವಿಶೇಷವಾಗಿ ಇಂದ್ರಿಯಗಳನ್ನು ನೋಡ್ಕೊಳ್ತಾ ಇರಬೇಕು. ಆಗ ನಮಗೆ ನಿಜವಾದ ಆನಂದ ಸಿಗತ್ತೆ. ಯಾರು ನೋಡ್ಕೊಳ್ತಾರೆ? ಸರಿಯಾಗಿ ಯಾರು ನೋಡ್ಕೊಳ್ತಾರೆ, ಯಾರು ಪಾಲನೆ ಮಾಡುತ್ತೆ ಅಂದರೆ ನಮ್ಮ ಒಂದು ಆತ್ಮದ ಒಂದು ಸ್ಥಿತಿ. ನಾವು ಗೋವಿಂದ ಅಂತೇಳಿದರೆ ಒಂದು ಆತ್ಮ. ಆ ಆತ್ಮವನ್ನು ನಮ್ಮ ಇಂದ್ರಿಯಗಳನ್ನು ಎಲ್ಲ ಕೆಲಸಗಳನ್ನು ಮಾಡಿಸ್ಬೇಕು. ಆ ರೀತಿ ಮಾಡ್ತಾ ಇರತ್ತೆ. ಮತ್ತೆ ನಾವು ಯಾರನ್ನ ಭಜಿಸಬೇಕು? ನಮ್ಮ ಆತ್ಮದ ಬಗ್ಗೆ ನಾವು ಭಜಿಸಬೇಕು. ಭಜೆ ಗೋವಿಂದಂ. ಭಜೆ ಅಂದರೆ ನಾವು ಭಜಿಸಬೇಕು. ನಮ್ಮ ಒಳಗಡೆ ಹೋಗಿ ನಮ್ಮನ್ನು ನಾವು ತಿಳ್ಕೊಂಡು ನಮ್ಮ ಒಂದು ಆತ್ಮದ ಸ್ಥಿತಿಯಲ್ಲಿ ನಾವು ಇದ್ದಾಗ ಆ ಗೋವಿಂದನನ್ನ ಭಜಿಸಬೇಕು. ಅದಕ್ಕೆ ಪತ್ರಿಸರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರೆ, ನಮ್ಮನ್ನು ನಾವೇ ಪೂಜಿಸ್ಕೊಳ್ಬೇಕು ಅಂಥೇಳಿ. ಯಾರನ್ನ ಭಜಿಸಬೇಕು? ನಮ್ಮ ಬಗ್ಗೆನೇ ನಾವು ಭಜಿಸಬೇಕು. ಗೋವಿಂದ ಅಂದರೆ ನಮ್ಮ ಒಳಗಡೆ ಇರುವಂಥ ಆತ್ಮ, ಪ್ರತಿಯೊಂದು ಆತ್ಮ.
ಇಲ್ಲಿ ಗೋವಿಂದ ಅಂದ್ರೆ ಯಾವುದೋ ಒಂದು ಗೋವಿಂದನ ದೇವಸ್ಥಾನಕ್ಕೆ ಹೋಗಿ ಗೋವಿಂದ ಗೋವಿಂದ ಅಂತೇಳಿ ಹೇಳೋದಲ್ಲ, ವಿಗ್ರಹಕ್ಕೆ ಪೂಜೆ ಮಾಡೋದಲ್ಲ. ನಾವು ಯಾವಾಗಲೂ ಕೂಡ ಹೊರಗಡೆನೆ ನೋಡ್ತಾ ಇರ್ತೀವಿ, ನಮ್ಮ ಒಳಗಡೆ ನಾವು ಪ್ರಯಾಣ ಮಾಡೋದಿಲ್ಲ. ಅದಕ್ಕೆ ಆದಿಶಂಕರಾಚಾರ್ಯ ಅವರು ಭಜ ಗೋವಿಂದ ಮೂಢಮತೆ ಅಂದ್ರೆ ನಾವು ಯಾವಾಗಲೂ ಕೂಡ ನಾವು ಹೊರಗಡೆನೆ ಹೋಗ್ತಾ ಇರ್ತೀವಿ, ಅದನ್ನೇ ನಾವು ಅಜ್ಞಾನದಿಂದ ನಾವು ಜೀವಿಸ್ತಾ ಇದ್ದೀವಿ, ಅದೇ ಮೂಢಮತೆ. ಗೋವಿಂದ ಅಂದ್ರೆ ನನ್ನ ಒಳಗಡೆ ಇದ್ದಾನೆ ಆ ಗೋವಿಂದ, ನಾನು ಒಳಗಡೆ ಪ್ರಯಾಣ ಮಾಡಬೇಕು. ಆಗ ನಾನು ಒಳಗಡೆ ಪ್ರಯಾಣ ಮಾಡ್ತಾ ಇರುವಾಗ ನಮ್ಮ ಇಂದ್ರಿಯಗಳೆಲ್ಲ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇರತ್ತೆ, ಸರಿಯಾಗಿರೋದನ್ನೇ ನೋಡ್ತಾ ಇರತ್ತೆ, ಸರಿಯಾಗಿರೋದನ್ನೇ ಕೇಳ್ತಾ ಇರತ್ತೆ, ಸರಿಯಾಗಿರೋದನ್ನೇ ಮಾತಾಡ್ತಾ ಇರತ್ತೆ, ಸರಿಯಾಗಿ ಕೆಲಸ ಮಾಡ್ತಾ ಇರತ್ತೆ. ನೋಡಿ, ನಾವು ಎಲ್ಲವೂ ಕೂಡ ಅಪಾರ್ಥವಾಗಿನೇ ನಾವು ತಿಳ್ಕೊಂಡು ಬಿಟ್ಟಿದ್ದೀವಿ. ಅದರಲ್ಲಿರೋದೇ ಒಂದು, ನಾವು ಮಾಡ್ತಾ ಇರೋದೇ ಒಂದು. ಮತ್ತೆ ಯಾರು ಎಷ್ಟು ಗುರುಗಳು ಹೇಳಿದ್ರು ಕೂಡ ನಾವು ಸಾಧನೆ ಇಲ್ದೇನೆ ಅವ್ರ ಹತ್ರ ಕೂತ್ಕೊಂಡ್ರೆ ನಮ್ಗೇನು ಕೂಡ ಅರ್ಥ ಆಗೋದಿಲ್ಲ. ನಾನು ಸಾಧನೆಯನ್ನ ಮಾಡ್ತಾ ಮಾಡ್ತಾ ನಾನು ಪತ್ರಿಜಿಯವರು ಎದುರುಗಡೆ ನಾನು ಕೂತ್ಕೊಂಡ್ರೆ ಸಾಧನೆ ಮಾಡ್ತಾ ಇದ್ದೀನಿ, ಅವರು ಏನು ಒಂದು ಸಂದೇಶವನ್ನು ಕೊಡ್ತಾ ಇರ್ತಾರೋ ಅದನ್ನು ನಾನು ಸಾಧನೆಯಿಂದನೇ ಒಂದು ಆತ್ಮದ ಸ್ಥಿತಿಯಲ್ಲಿ ಇದ್ದಾಗ ಅವ್ರ ಮಾತುಗಳನ್ನು ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಾನು ಒಂದು ಪದ ತಿಳ್ಕೊಂಡ್ರೆ ಅಲ್ಲಿ ನನಗೆ ಒಂದು ಜೀವನದ ಒಂದು ಮುಕ್ತಿ ಸಿಕ್ತು. ಆ ಒಂದು ಪದ ತಿಳ್ಕೊಂಡು ಹಾಗೆ ನಾನು ಜೀವಿಸ್ತಾ ಇದ್ರೆ ಅದರಿಂದ ನಾನು ಮುಕ್ತಿಯನ್ನು ಪಡ್ಕೊಳ್ತೀನಿ. ಒಂದು ಪದಕ್ಕೋಸ್ಕರ ನಾನು ಅವ್ರು ಬಂದಾಗ ಎಲ್ಲಿದ್ರು ಕೂಡ ಹೋಗಿ ಆ ಒಂದು ಪದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆ ಒಂದು ಪದ ನಾನು ಅದನ್ನ ತಗೊಂಡು ಅದನ್ನ ಆಚರಣೆ ಮಾಡೋದ್ರಿಂದ, ಅದನ್ನ ಸಾಧನೆ ಮಾಡೋದ್ರಿಂದ, ಅದನ್ನ ಅಭ್ಯಾಸ ಮಾಡೋದ್ರಿಂದ ಅದರಿಂದ ನಾನು ಮುಕ್ತಿಯನ್ನ ಪಡಿತೀನಿ ಅಂತೇಳಿ ಆ ಒಂದು ಪದ ಹಿಡ್ಕೊಳ್ಳೋದಕ್ಕೋಸ್ಕರ. ಎಷ್ಟೋ ಪದಗಳು ಇದೆ, ಎಷ್ಟೋ ಸಾಧನೆ ಮಾಡೋದ್ರಿಂದ ನಮಗೆ ಮುಕ್ತಿಯನ್ನ ನಾವು ಕಾಣ್ತೀವಿ. ಇವಾಗ ಆ ಒಂದು ಶಕ್ತಿ ನಮ್ಮ ಜೊತೆಗೆ ಇದ್ದಾರೆ, ಆ ಭಗವಂತ ನಮ್ಮ ಜೊತೆಗೆ ಇದ್ದಾರೆ. ನಾವೊಂದು ಆತ್ಮದ ಸ್ಥಿತಿಯಲ್ಲಿದ್ದು ಆ ಒಂದು ಪದವನ್ನ ಅವರು ಹೇಳಿದಂತ ಪದವನ್ನ ನಾವು ಅದನ್ನ ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದು ಆಚರಣೆಗೂ ಕೂಡ ನಾವು ತರಬೇಕು. ಅಭ್ಯಾಸದಿಂದನೇ ಇದು ಬರುತ್ತೆ. ನಾವು ಆಚರಣೆಗೆ ತರಬೇಕು ಅಂದ್ರೆ ಅದು ಅಷ್ಟು ಸುಲಭವಾಗಿ ಬರೋದಿಲ್ಲ. ದಿನಾಲೂ ಆ ಒಂದು ಪದವನ್ನ ಹಿಡ್ಕೊಂಡು ನಾವು ದಿನಾಲೂ ಅಭ್ಯಾಸ ಮಾಡಬೇಕು. ಜೀವನಕ್ಕೆ ಒಂದು ಪದದಲ್ಲಿ ಒಂದು ಜೀವನಕ್ಕೆ ಕಲಿಸ್ಕೊಡುವಂತ ಪಾಠನೇ ಆ ಒಂದು ಪದದಲ್ಲಿ ಇರತ್ತೆ. ನಾವು ಜೀವನ ಪೂರ್ತಿ ಕಲ್ತ್ಕೊಳ್ಳೋದಿರತ್ತೆ. ಒಂದೇ ದಿನ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಡೋದಲ್ಲ. ನಮಗೆ ಜೀವನ ಮುಕ್ತಿ ಸಿಗೋದಿಲ್ಲ. ಒಂದೊಂದು ಪದನೂ ಕೂಡ ಒಂದೊಂದು ಜೀವನ ಬೇಕಾಗತ್ತೆ. ಅಲ್ಲಿ ಸಾಧನೆ ಮಾಡೋದಿಕ್ಕೆ ನಾವು ಒಂದು ಜನ್ಮ ಬೇಕಾಗತ್ತೆ. ಎಷ್ಟು ತಿಳ್ಕೊಂಡ್ರು ಕೂಡ ತಿಳ್ಕೊಳ್ಳೋದಿದ್ದೇ ಇರತ್ತೆ.
ನನಗೆ ಈ ಪದದ ಒಂದು ಅರ್ಥನೇ ಗೊತ್ತಿರಲಿಲ್ಲ. ಗೋ ಅಂದ್ರೆ ಏನು, ಗೋಕುಲ ಅಂದ್ರೆ ಏನು, ಗೋವಿಂದ ಅಂದ್ರೆ ಏನು. ನೋಡಿ, ಇದು ಇಷ್ಟ ಪದವನ್ನೇ ನಾವು ಎಷ್ಟೋ ದಿನ ಅಭ್ಯಾಸ ಮಾಡಬೇಕು, ಇನ್ನೂ ಆಳವಾಗಿ ತಿಳ್ಕೊಬೇಕಂದ್ರೆ. ನಾನು ತಿಳಿದಿರೋದಿಷ್ಟೇ, ಆ ಪದದಲ್ಲಿ ನಾನು ಇಷ್ಟು ತಿಳ್ಕೊಂಡಿರೋದು. ಇನ್ನೂ ಆಳಕ್ಕೆ ಹೋದ್ರೆ ಇನ್ನೂ ಏನೇನು ಇದೆಯೋ ಅಲ್ಲೇ. ಮೊಹಮ್ಮದ್ ಅವರು ಕೂಡ ಇವ್ರು ನನಗೆ ಒಂದು ಪದವನ್ನ ಹೇಳಿರೋದು, ಇನ್ನೂ ಆಳಕ್ಕೆ ಹೋದ್ರೆ ನಾನು ಇನ್ನೂ ಎಷ್ಟೋ ತಿಳ್ಕೊಳ್ಳೋದಿದೆ. ನಾನು ಇಷ್ಟೇ ಒಂದು ಪದ ನಾನು ತಿಳ್ಕೊಂಡೆ ಅವ್ರು ಹೇಳಿರೋದನ್ನ. ಆದ್ರೆ ಆಳಕ್ಕೆ ಹೋಗ್ಬೇಕು, ನಾನು ಸಾಧನೆಯನ್ನ ಮಾಡ್ತಾ ಹೋಗ್ಬೇಕು. ಸಾಧನೆ ಇಲ್ಲದೇನೆ ನಾನು ಅಲ್ಲಿವರೆಗೂ ತಲುಪಕ್ಕಾಗೋದಿಲ್ಲ ಫ್ರೆಂಡ್ಸ್. ಸಾಧನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಸಾಧನೆಯಿಂದನೇ ಇದು ಸಾಧ್ಯ ಆಗತ್ತೆ. ಅಭ್ಯಾಸ, ಪ್ರತಿದಿನ ಅಭ್ಯಾಸ, ಪ್ರತಿ ಕ್ಷಣ ಅಭ್ಯಾಸ. ಯಾರಿಗೆ ತಪ್ಪನೆ ಇರತ್ತೆ, ಅವ್ರು ಹಗಲು ರಾತ್ರಿ ಸಾಧನೆ ಮಾಡ್ತಾನೆ ಇರ್ತಾರೆ. ಇದ್ರ ಆಳವನ್ನ ತಿಳ್ಕೋಬೇಕು. ಒಂದು ಪದದ ಆಳ ಎಷ್ಟೋ ಆಳವಾಗಿ ನಾವು ಹೋದ್ರೆ ಒಂದು ಸಮಯದಲ್ಲಿ ಅರ್ಥ ಆಗಿರೋದು ಇನ್ನೊಂದು ಸಮಯದಲ್ಲಿ ಇನ್ನೊಂದು ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇರ್ತೀವಿ. ಎಷ್ಟು ಆಳಕ್ಕೆ ಹೋದ್ರೂ ಕೂಡ ಆ ಪದದ ಒಂದು ಅರ್ಥ ಸಹಿತ ನಾವು ಒಂದೊಂದು ರೀತಿಯಲ್ಲಿ ಒಂದೊಂದು ಅರ್ಥ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಆಗ ನಿಜವಾದ ಅರ್ಥ ನಮಗೆ ಎಷ್ಟೋ ಸಾಧನೆಯಿಂದ ನಾವು ತಿಳ್ಕೊಳ್ತೀವಿ ಅದ್ರ ಒಂದು ಅರ್ಥ ಸಹಿತ ನಾವು ಜೀವಿಸೋದಕ್ಕೆ ಅವಾಗ ನಮಗೆ ಗೊತ್ತಾಗತ್ತೆ, ಓ ಇದರದ ಅರ್ಥ ಇಲ್ಲಿ ಇದೆ. ಇಷ್ಟು ಆಳದವರೆಗೂ ಕೂಡ ಇದರಲ್ಲಿದೆ. ಅಷ್ಟು ಆಳದಲ್ಲಿ ಹೋದಾಗ ಇವಾಗ ನನಗೆ ಅರ್ಥ ಆಯ್ತು ಅಂತೇಳಿ. ನಾವು ಇವಾಗ ನಾನು ನಿಮ್ಮ ಮುಂದೆ ಏನು ಹೇಳ್ತಾ ಇದ್ದೀನಿ ಅದು ನಾನು ಸ್ವಲ್ಪ ಮಾತ್ರ ನಾನು ತಿಳ್ಕೊಂಡಿರೋದು. ಇದೂ ಕೂಡ ಪೂರ್ತಿ ಅರ್ಥ ಸಹಿತ ಅಲ್ಲ. ಇನ್ನೂ ಆಳಕ್ಕೆ ಹೋದ್ರೆ ಇನ್ನೊಂದು ಅರ್ಥದಲ್ಲಿ ಅರ್ಥಪೂರ್ಣವಾದಂಥ ಅದು ಈ ಒಂದು ಪದಕ್ಕೆ ಅರ್ಥ ಇರತ್ತೆ, ಅಲ್ಲಿ ಪೂರ್ಣವಾಗಿರತ್ತೆ. ಇನ್ನೂ ಆಳಕ್ಕೆ ಹೋಗ್ಬೇಕು. ಇವಾಗ ನನಗಿದು ಗೊತ್ತಾಗಿದೆ ವಿಷಯ ಅಂದ್ರೆ ಸಾಧನೆ ಮುಖಾಂತರ ನಾನು ತಿಳ್ಕೊಬೇಕು. ಯಾರಿಗೆ ತಪ್ಪನೆ ಇರತ್ತೆ ಅವ್ರು ತಿಳ್ಕೊಳ್ತಾರೆ ಸಾಧನೆಯನ್ನ ಮಾಡಿ. ಯಾರಿಗೆ ತಪ್ಪನೆ ಇರೋದಿಲ್ವೋ, ಅಯ್ಯೋ ಅವರು ಮೊಹಮ್ಮದ್ ಅವರು ಬಂದು ಈ ರೀತಿ ಸಂದೇಶ ಕೊಟ್ಟರು ಆಯ್ತು ಅಷ್ಟೇ. ಎಷ್ಟೋ ಜ್ಞಾನವನ್ನು ನಮಗೆ ಕೊಡೋದಿಕ್ಕೆ ಇವಾಗ ಪ್ರೆಸೆಂಟಲ್ಲಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ನಮ್ಮ ಜೊತೆಗೆ ಇದ್ದಾರೆ. ಎಷ್ಟೋ ಆತ್ಮಜ್ಞಾನವನ್ನು ನಮಗೆ ಇವಾಗ ತಿಳ್ಕೊಳ್ಳೋ ಒಂದು ಅವಕಾಶ, ಒಂದು ಸುವರ್ಣ ಅವಕಾಶ ನಮಗೆ ಅವ್ರ ಜೊತೆಗಿದ್ದವ್ರಿಗೆ. ಅದ್ಭುತವಾದಂತಹ ಅವಕಾಶ ನಾವು ತಗೊಂಡು ಬಂದಿದ್ದೀವಿ. ನಾವು ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ನಾವು ಕಳಿಬಾರ್ದು. ಅವರು ಒಂದೊಂದು ಪದನೂ ಕೂಡ ಅವ್ರು ಹೇಳ್ತಾ ಇರೋದು ಒಂದೊಂದು ಪದನೂ ಕೂಡ ನಾವು ಆಳವಾಗಿ ಹೋಗಿ ನಾವು ತಿಳ್ಕೊಳ್ತಾ ಇರಬೇಕು. ಎಷ್ಟು ಆಳಕ್ಕೆ ಹೋಗ್ತೀವೋ ಅದರ ಒಂದು ಅರ್ಥ ಸಹಿತ ಪೂರ್ಣ ಒಂದು ಅರ್ಥ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ.
ಅವರು ಯಾಕೆ ಪದೇ ಪದೇ ಒಂದೇ ವಿಷಯವನ್ನ ಯಾವಾಗ ಯಾಕೆ ಹೇಳ್ತಾ ಇರ್ತಾರೆ ಅಂದರೆ, ಪದೇ ಪದೇ ಹೇಳೋದ್ರಿಂದ ನಾವು ಅದನ್ನು ಮೆಲುಕು ಹಾಕ್ತಾ ಇರ್ತೀವಿ, ಅದನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಒಂದು ಸತಿ ಹೇಳಿದಾಗ ಇನ್ನೊಂದು ಸತಿ ಇನ್ನೊಂದು ರೀತಿಯಲ್ಲಿ ನಾವು ತಿಳ್ಕೊಳ್ತಾ ಇರ್ತೀವಿ, ಇನ್ನೊಂದು ಸತಿ ಹೇಳಿದಾಗ ಇನ್ನೊಂದು ಸತಿ ಇನ್ನೊಂದು ರೀತಿಯಲ್ಲಿ ನಮ್ಗೆ ಅರ್ಥ ಆಗ್ತಾ ಇರತ್ತೆ. ಈ ಸತ್ಯ ಯಾವುದು ಕೂಡ ಕಣ್ಣಿಗೆ ಕಾಣಿಸದೇ ಇರೋದು. ಹಾಗಾಗಿ ಪದೇ ಪದೇ ನಾವು ಕೇಳ್ತಾನೆ ಇರಬೇಕು. ಪದೇ ಪದೇ ಸ್ವಲ್ಪ ಸ್ವಲ್ಪವಾಗಿ ನಾವು ಆಳಕ್ಕೆ ಹೋಗಿ ನಾವು ತಿಳ್ಕೊಳ್ತಾನೆ ಇರಬೇಕು. ಸತ್ಯಮೋದ ಧರ್ಮಂಚರ, ಯಾವುದು ಸತ್ಯ ಅದನ್ನೇ ತಿಳ್ಕೋಬೇಕು. ಧರ್ಮಂಚರ, ಏನ್ ಮಾಡಬೇಕು ಏನು ಮಾಡಬಾರ್ದು. ನೋಡಿ, ಎಷ್ಟು ಪದೇ ಪದೇ ನಮ್ಗೆ ಹೇಳ್ತಾ ಇದ್ರು ಕೂಡ ಆ ಒಂದು ಶಕ್ತಿ ನಮ್ಮ ಜೊತೆಗೆ ಇದ್ದು ಪದೇ ಪದೇ ಹೇಳ್ತಾನೆ ಇರ್ತಾರೆ. ಆದ್ರೆ ನಾವು ಸಾಧನೆಯಿಂದ ನಾವು ಅದನ್ನು ಅಭ್ಯಾಸ ಮಾಡಬೇಕು ಅಂತೇಳಿ ನಮಗೆ ಬರಬೇಕು. ಅವಾಗಲೇ ನಮಗೆ ಸ್ವಲ್ಪ ಸ್ವಲ್ಪವಾಗಿ ಏನೋ ಸ್ವಲ್ಪ ಸ್ವಲ್ಪ ತಿಳಿತಾ ಇರತ್ತೆ. ಏನಿದೆ ಏನಿಲ್ಲ ಅನ್ನೋದು ತಿಳ್ಕೊಳ್ತಾ ಇರಬೇಕು. ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಹೇಳಿ ನಾವು ತಿಳ್ಕೊಳ್ತಾ ಇರಬೇಕು. ಪ್ರತಿದಿನ ನಾವು ಧ್ಯಾನದಿಂದನೇ ಇದು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗಲೇ ಇದನ್ನ ತಿಳ್ಕೋಬಹುದು. ನಾನು ಒಂದ್ಸತೆ ಪತ್ರಿಜಿಯವ್ರಿಗೆ ಒಂದು ಕ್ವಶನ್ ಆಗಿದೆ ಧ್ಯಾನದಲ್ಲೇನೆ. ಎಲ್ಲ ವಿಷಯಗಳನ್ನು ಕೂಡ ನೀವು ಹೇಳ್ತಾ ಇರ್ತೀರ, ಆದರೂ ಕೂಡ ಇಷ್ಟೊಂದು ಜನಗಳಿಗೆ ಪಿರಮಿಡ್ ಮಾಸ್ಟರ್ಸ್ಗಳು ಎಲ್ಲ ಕಡೆನೂ ಎಲ್ಲ ತಿಳಿಸ್ತಾ ಇರ್ತಾರೆ. ಆದರೆ ಅವರು ಅದನ್ನು ನೀವು ಹೇಳಿರೋದನ್ನೇ ಅವ್ರು ತಿಳಿಸ್ತಾ ಇರ್ತಾರೆ. ಈಗೆಲ್ಲ ಯಾಕೆ ಈಗೆಲ್ಲ ನಡೀತಾ ಇದೆಯಲ್ಲ, ಇದು ಏನು, ಇದಕ್ಕೆ ಏನು ಕಾರಣ ಅಂತೇಳಿ ನಾನು ಕೇಳಿದಾಗ ಒಬ್ಬೊಬ್ಬರು ಮಾಸ್ಟರ್ಗಳಿಂದ, ನೋಡಿ ನಾವು ಇವಾಗ ಸಣ್ಣದನ್ನೇ ನಾವು ತಿಳ್ಕೊಂಡಿದ್ದೀವಿ, ಸಣ್ಣದನ್ನೇ ನಾವು ಹೇಳ್ತಾ ಇರ್ತೀವಿ, ಆ ಸಣ್ಣದನ್ನೇ ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ನಾವು ಕಲಿತಾ ಇದ್ದೀವಿ ಅಂದರೆ ನಾವು ಸಣ್ಣದನ್ನೇ ನಾವು ಕಲ್ತ್ಕೊಂಡಿದ್ದೀವಿ, ಸಣ್ಣದನ್ನೇ ನಾವು ಹೇಳ್ತಾ ಇರ್ತೀವಿ, ಆಳವಾಗಿ ನಾವು ಹೋಗಿಲ್ಲ. ಎಷ್ಟೋ ಪಿರಮಿಡ್ ಮಾಸ್ಟರ್ಗಳು ಈ ರೀತಿ ಹೇಳ್ತಾ ಇರೋದ್ರಿಂದ ಯಾರು ಹೇಳಿದ್ರಿಂದ ಅವ್ರಿಗೆ ಅರ್ಥ ಆಗತ್ತೆ, ಅವ್ರ ಮುಖಾಂತರನೇ ಅವ್ರು ತಿಳ್ಕೊಳ್ತಾ ಇರ್ತಾರೆ. ಹಾಗಾಗಿ ಎಲ್ಲ ಕಡೆನೂ ಕೂಡ ಈ ರೀತಿ ಪಿರಮಿಡ್ ಮಾಸ್ಟರ್ಗಳನ್ನು ಆಗಿರೋದು. ಎಲ್ಲ ಕಡೆನೂ ಕೂಡ ಅವ್ರ ಮುಖಾಂತರನೇ ಅವ್ರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರತ್ತೆ ಅಂಥೇಳಿ. एक बच्चा बाहर में फेंक दी थी। मेरा माँ मेरे को बोली थी, जा तू जा बेटा जा,
बच्चा को लेकर आ बेटा। दिशा अवस्तर
Environmental and climate change challenges are growing drastically. So businesses are going to be under huge amount of pressure to try and manage their businesses in a sustainable manner. Calculating materiality of different factors, calculating through emissions of carbon.
You know, every time I have to give a presentation, I struggle for hours and hours and sometimes days. Like I
So Vishal, can you really activate your natural healing system and manage lifestyle diseases just through natural methods and
ನಾವು ಏನು ಸ್ವಲ್ಪ ಸಣ್ಣದು ತಿಳ್ಕೊಂಡಿದ್ವಿ, ಸಣ್ಣದು ಹೇಳೋದ್ರಿಂದಾನೇ ಅವ್ರಿಗೆ ಅರ್ಥ ಆಗತ್ತಂತೆ. ಕೇವಲ 1 ನಿಮಿಷ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಂಡುಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಮೊಹಮ್ಮದ್ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೂ ಕೂಡ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆಯ ಮುಖಾಂತರ. ಇಲ್ಲಿ ಬಂದಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್. ಈ ದಿನದ ಸತ್ಸಂಗ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ಜಾಯ್ನ್ ಆಗಿದ್ದಕ್ಕೆ ತುಂಬ ಧನ್ಯವಾದಗಳು. ಮೊಹಮ್ಮದ್ ಅವ್ರ ಬಗ್ಗೆ ಹೇಗೆ ನಿಮಗೆ ಅವ್ರು ಬಂದು ಧ್ಯಾನದಲ್ಲೇನೆ ಎಲ್ಲ ಹೇಳಿದ್ರು ಅನ್ನೋದನ್ನ ಒಂದು ಸಾಧನೆ ಮುಖಾಂತರ ನಾವು ಹೇಗೆ ನಮ್ಮ ಜೀವನವನ್ನ ನೋಡ್ಕೋಬೇಕು, ಬರೀ ಪುಸ್ತಕ ಓದೋದು ಅಲ್ಲ, ಆತ್ಮಜ್ಞಾನದ ಜೊತೆ ಇದ್ದಾಗ ನಾವು ಹೇಗೆ ಓದ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇದೇ ರೀತಿ ನಾವು ಬುಕ್ಸ್ನ ಓದ್ತೀವಿ ಮ್ಯಾಮ್. ಥ್ಯಾಂಕ್ ಯು ಮಾಸ್ಟರ್ಸ್. ದಿನ ಹೀಗೆ ಧ್ಯಾನವನ್ನ ಮಾಡಿ ಹಾಗೆ ಮಾಡಿಸಿ ಅಂತ ಹೇಳ್ತಾ ಈ ದಿನದ ಸತ್ಸಂಗವನ್ನು ಮುಗಿಸ್ತಾ ಇದ್ದೀವಿ. ಎಲ್ಲರೂ ಬೆಳಗ್ಗೆ ನಾಳೆ 5 ಗಂಟೆಗೆ ಜಾಯ್ನ್ ಆಗೋಣ. ಥ್ಯಾಂಕ್ ಯು.